ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸದ್ಯ ಫ್ಯಾಮಿಲಿ ರೌಂಡ್ ನಡೆಯುತ್ತಿದೆ. ಸ್ಪರ್ಧಿಗಳ ಕುಟುಂಬ ಒಂದೊಂದಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಾ ಸರ್ಪ್ರೈಸ್ ನೀಡುತ್ತಿದ್ದಾರೆ. ಈ ಸೀಸನ್ ನಲ್ಲಿ ಹೆಚ್ಚು ಕ್ರೇಜ್ ಹುಟ್ಟಿಸಿರುವ ಸ್ಪರ್ಧಿ ಅಂದ್ರೆ ಅದು ಗಿಲ್ಲಿ ನಟ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸಾಮಾಜಿಕ ಮಾಧ್ಯಮಗಳಲ್ಲಿ ಗಿಲ್ಲಿಗೆ ಒಂದು ದೊಡ್ಡ ಅಭಿಮಾನಿಗಳ ಬಳಗವೇ ಇದೆ. ಈಗ ಉಳಿದ ಸ್ಪರ್ಧಿಗಳ ಕುಟುಂಬದವರಿಗೂ ಈಗ ಗಿಲ್ಲಿ ಆಟ ಇಷ್ಟವಾಗಿದೆ. ಗಿಲ್ಲಿ ಅಂದ್ರೇನೆ ನಮಗೆ ಇಷ್ಟ, ಅವನಿಗೆ ನಾವು ವೋಟ್ ಹಾಕಬೇಕಿತ್ತು ಎಂದಿದ್ದಾರೆ ಸ್ಪರ್ಧಿಗಳಾದ ಸೂರಜ್ ಹಾಗೂ ಧನುಷ್ ಗೌಡ ಅವರ ಕುಟುಂಬದವರು. ಹೌದು, ಕರ್ನಾಟಕವೇ ಮೆಚ್ಚಿಕೊಂಡಿರುವ ಗಿಲ್ಲಿ ನಟನ ಹವಾ ಅಷ್ಟಿಷ್ಟಲ್ಲ. ತಮ್ಮ ಕಾಮಿಡಿ, ಬೇರೆಯವರ ಕಾಲೆಳೆಯುವ ಕಲೆಯಿಂದಲೇ ಎಲ್ಲರ ಅಚ್ಚುಮೆಚ್ಚಾಗಿದ್ದಾರೆ. ಆದರೆ ಸಾಮಾನ್ಯವಾಗಿ ಪ್ರತಿ ಸ್ಪರ್ಧಿಯ ಕುಟುಂಬದವರು ತಮ್ಮ ಮನೆಯವರೇ ಬಿಗ್ ಬಾಸ್ ಗೆಲ್ಲಬೇಕು ಎಂದೇ ಆಸೆ ಪಡ್ತಾರೆ. ಹೀಗಾಗಿ ಬೇರೆ ಸ್ಪರ್ಧಿಗಳ ತಂಟೆಗೂ ಹೋಗೋದಿಲ್ಲ. ಆದರೆ ಗಿಲ್ಲಿ ವಿಚಾರದಲ್ಲಿ ಇದು ಸುಳ್ಳಾಗಿದೆ. ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ರೇಸ್ ನಲ್ಲಿರುವ ಸೂರಜ್ ಹಾಗೂ ಧನುಷ್ ಗೌಡ ಅವರ ಪೋಷಕರಿಗೂ ಕೂಡ ಈಗ ಗಿಲ್ಲಿ ಫೇವರೇಟ್ ಆಗಿದ್ದಾರೆ. ಯಾವಾಗಲೂ ಗಿಲ್ಲಿ ಕಾಮಿಡಿ ವಿಷಯದಲ್ಲಿ ಧನುಷ್ ತಕರಾರು ತೆಗೆಯುತ್ತಲೇ ಇದ್ದರು. ಆದರೆ ಈಗ ಧನುಷ್ಗೆ ತಾಯಿಯಿಂದಲೇ ಮುಖಭಂಗ ಆಗಿದೆ. ಯಾವಾಗಲೂ ಗಿಲ್ಲಿಯನ್ನ ನಾಮಿನೇಟ್ ಮಾಡಲು ಧನುಷ್ ಕೊಡುತ್ತಿದ್ದ ಕಾರಣಗಳೇ ಇದಾಗಿತ್ತು. ಆದರೆ ಗಿಲ್ಲಿಗೆ ಧನುಷ್ ತಾಯಿ ಮೆಚ್ಚುಗೆಯನ್ನ ಸೂಚಿಸಿದ್ದಾರೆ. ಧನುಷ್ ಅವರು ಯಾವಾಗಲೂ ಗಿಲ್ಲಿ ಬಗ್ಗೆ ಕಂಪ್ಲೇಂಟ್ ಮಾಡುತ್ತಲೇ ಬರುತ್ತಿದ್ದಾರೆ. ಗಿಲ್ಲಿ ಉತ್ತಮವಾಗಿ ಆಡೋದಿಲ್ಲ, ಹಾಸ್ಯದ ಮೂಲಕ ಎಲ್ಲರಿಗೂ ನೋವುಂಟು ಮಾಡುತ್ತಾನೆ ಅಂತೆಲ್ಲ ಹೇಳ್ತಿದ್ರು. ಆದರೆ ಹೊರಗಿನ ಪ್ರಪಂಚ ಗಿಲ್ಲಿಯನ್ನು ನೋಡುತ್ತಿರುವ ರೀತಿಯೇ ಬೇರೆ ಅನ್ನೋದು ಧನುಷ್ಗೆ ಈಗ ಅರ್ಥವಾದಂತೆ ಕಾಣಿಸ್ತಿದೆ. ಅದು ಕೂಡ ಧನುಷ್ ತಾಯಿ ಕಡೆಯಿಂದಲೇ ಅನ್ನೋದು ವಿಶೇಷ. ಹೌದು, ಧನುಷ್ ತಾಯಿ ಗಿಲ್ಲಿಯನ್ನು ಹಾಡಿ ಹೊಗಳಿದ್ದಾರೆ. ಗಿಲ್ಲಿ ಹಾಗೂ ಗಿಲ್ಲಿಯ ಕಾಮಿಡಿ ನಂಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ಮನಸಾರೆ ಹೇಳಿದ್ದಾರೆ. ಆಗ ಧನುಷ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ಗಿಲ್ಲಿ ಇಲ್ಲದಿದ್ದರೆ ನಿಮಗೆಲ್ಲ ಬೇಸರ ಆಗ್ತಿತ್ತು. ಒಂದು ವೇಳೆ ಈ ಸೀಸನ್ ನಲ್ಲಿ ನನ್ನ ಮಗ ಧನುಷ್ ಈ ಮನೆಯಲ್ಲಿ ಇಲ್ಲದೆ ಇದ್ದಿದ್ದರೆ ನನ್ನ ಎಲ್ಲಾ ವೋಟ್ಗಳನ್ನ ಗಿಲ್ಲಿಗೆ ಹಾಕ್ತಿದ್ದೆ ಅಂತ ಹೇಳಿದ್ದಾರೆ. ಈ ಹೊಗಳಿಕೆಯಿಂದ ಗಿಲ್ಲಿ ಖುಷಿ ಆಗ್ತಾರೆ. ಆದ್ರೆ ಧನುಷ್ ತಾಯಿಯ ಈ ಮಾತುಗಳನ್ನ ಕೇಳಿ ಇಡೀ ಮನೆಯ ಸ್ಪರ್ಧಿಗಳು ಒಂದು ಕ್ಷಣ ಶಾಕ್ ಆಗ್ತಾರೆ. ಹಾಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿರುವ ಸೂರಜ್ ಅವರ ತಾಯಿ ಕೂಡ ಗಿಲ್ಲಿ ನೀನಂದ್ರೆ ನಮಗೆಲ್ಲ ತುಂಬಾ ಇಷ್ಟ ಎನ್ನುವ ಮೂಲಕ ಶಾಕ್ ಕೊಟ್ಟಿದ್ದಾರೆ. ಗಿಲ್ಲಿ ಎಲ್ಲಾ ರೀತಿಯಲ್ಲೂ ಇಷ್ಟ, ಅವನು ಜೋಕು ಮಾಡೋದು ಕೂಡ ಇಷ್ಟ, ಅವನು ಕಾಲೆಳೆಯುವುದು ಕೂಡ ಇಷ್ಟ ಆಗುತ್ತೆ. ಗಿಲ್ಲಿ ಯಾವಾಗ್ಲೂ ಸುಮ್ನೆ ಕೂರಲ್ಲ, ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ಮಾಡ್ತಾನೆ ಇರ್ತಾನೆ. ಒಂದು ವೇಳೆ ಗಿಲ್ಲಿನೇ ಇಲ್ಲದೆ ಇದ್ದಿದ್ರೆ ನಿಮಗೆಲ್ಲ ಬೇಜಾರಾಗ್ತಿತ್ತು ಅಂತ ಉಳಿದ ಎಲ್ಲಾ ಸ್ಪರ್ಧಿಗಳಿಗೆ ಸೂರಜ್ ಅವರ ತಾಯಿ ಹೇಳಿದ್ದಾರೆ. ಈ ಮಾತುಗಳನ್ನ ಕೇಳಿ ಉಳಿದೆಲ್ಲಾ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗೆ ಗಿಲ್ಲಿಗೆ ಇಷ್ಟೆಲ್ಲ ಕ್ರೇಜಿ ಇದೆಯಾ ಅಂತ ಶಾಕ್ ಆಗಿದ್ದಾರೆ. ಸದ್ಯಕ್ಕೆ ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿವೆ. ಇನ್ನು ಗಿಲ್ಲಿ ಫ್ಯಾನ್ ಪೇಜ್ ಗಳಲ್ಲೂ ಇದೇ ವಿಡಿಯೋಗಳನ್ನ ಹಂಚಿಕೊಂಡಿದ್ದು, ಗಿಲ್ಲಿ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಅವರನ್ನು ಇಡೀ ಕರ್ನಾಟಕವೇ ಒಪ್ಪಿಕೊಂಡಿದೆ ಎಂದು ಬರೆದುಕೊಂಡಿದ್ದಾರೆ. ಗಿಲ್ಲಿ ತಾನು ಏನೆಂದು ಮತ್ತೆ ನಿರೂಪಿಸಿಕೊಂಡಿದ್ದಾರೆ ಎಂದಿದ್ದಾರೆ. ಇನ್ನು ಫ್ಯಾಮಿಲಿ ರೌಂಡ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರ ತಾಯಿ ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಮ್ಮನನ್ನು ನೋಡಿ ರಕ್ಷಿತಾ ಕಣ್ಣೀರಿಟ್ಟಿದ್ದಾರೆ. ನೀನು ಯಾರಿಗೂ ಏನು ಹೇಳಬೇಡ, ಜಗಳ ಮಾಡಬೇಡ, ಜಗಳ ಗಂಟೆ ಎಂದು ಮುದ್ದಾಗಿ ಬುದ್ಧಿವಾದ ಹೇಳಿದ್ದಾರೆ. ಆಗ ಯಾಕೆ ಕೋಲು ತರಲಿಲ್ವಾ ನೀವು ಅಂತ ರಕ್ಷಿತಾ ತಾಯಿಗೆ ಉಳಿದ ಸ್ಪರ್ಧಿಗಳು ಕೇಳಿದ್ದಾರೆ. ಒಂದು ವೇಳೆ ಕೋಲು ತಂದಿದ್ರೆ ಮೊದಲು ನಿನಗೆ ಏಟು ಬೀಳ್ತಿತ್ತು ಅಂತ ಗಿಲ್ಲಿ ಧ್ರುವಂತ್ಗೆ ರೇಗಿಸಿದ್ದಾರೆ. ನಂತರ ಧ್ರುವಂತ್ ಅವರು ಇತ್ತೀಚೆಗೆ ರಕ್ಷಿತಾ ಜೊತೆ ನಡೆದುಕೊಂಡ ವರ್ತನೆಗಾಗಿ ರಕ್ಷಿತಾ ಅವರ ತಾಯಿಯ ಬಳಿ ಕ್ಷಮೆಯನ್ನ ಕೇಳಿದ್ದಾರೆ. ಇಡೀ ಕರ್ನಾಟಕವೇ ಮೆಚ್ಚಿಕೊಂಡಿರುವ ಮನೆ ಮಗ ಗಿಲ್ಲಿ ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳಿ. ಬಿಗ್ ಬಾಸ್ ಮನೆಯ ಕೆಲವು ಸ್ಪರ್ಧಿಗಳಿಗೆ ಗಿಲ್ಲಿ ಇಷ್ಟ ಆಗಲ್ಲ ಅಂದ್ರೆ ಏನಾಯ್ತು? ಮನೆಗೆ ಬಂದಿರುವ ಸ್ಪರ್ಧಿಗಳ ಕುಟುಂಬದವರ ಫೇವರೇಟ್ ಗಿಲ್ಲಿನೇ ಆಗಿರುವುದರಿಂದ ಗಿಲ್ಲಿಗೆ ಜಾಸ್ತಿ ವೋಟ್ ಬಿದ್ದಿದೆ. ಹೀಗಾಗಿ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅಂತ ಹೇಳಲಾಗ್ತಿದೆ. ನೋಡುದ್ರಲ್ಲ ವೀಕ್ಷಕರೇ, ಗಿಲ್ಲಿ ನಟ ನಿಮಗೂ ಕೂಡ ಇಷ್ಟ ಆಗ್ತಾರ? ಎಲ್ಲರ ಫೇವರೇಟ್ ಗಿಲ್ಲಿನೇ ಆಗಿರೋದ್ರಿಂದ ಈ ಸಲ ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿನೇ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ನಿಮಗೇನಿಸುತ್ತೆ ಅಂತ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.